ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 28ನೇ ಪ್ರಶ್ನೆ, ಅಹೋಮ್ ರಾಜ ಮನೆತನ, ಮೊಘಲರು ಮತ್ತು ಮರಾಠರು ಎಂಬಂತ ಚಾಪ್ಟರ್ ಇಂದ 1ನೇ ಮಾಧವರಾವ್ನ ಸಾಧನೆಗಳು ಯಾವುವು? ಮರಾಠರನ್ನು ದಕ್ಷಿಣ ಮತ್ತು ಉತ್ತರ ಭಾರತದಲ್ಲಿ ಪ್ರಬಲ ಶಕ್ತಿಯಾಗಿ ಸ್ಥಾಪಿಸಿದಂತಹ ರಾಜ 1ನೇ ಮಾಧವರಾವ್. ಓಕೆ, ಪಾಣಿಪತ್ ಸೋಲಿನ ಲಾಭ ಪಡೆದುಕೊಳ್ಳಲು ನಿಜಾಮನು ಪ್ರಯತ್ನಿಸಲು ತೀರ್ಮಾನಿಸಿದಾಗ ಅವನನ್ನು ಅಹಮದ್ನಗರದ ಬಳಿ ನಡೆದ ಯುದ್ಧದಲ್ಲಿ ಮಾಧವರಾವ್ 1ನೇ ಮಾಧವರಾವನು ಸೋಲಿಸಿದನು. ಓಕೆ, ಈತ ಬಾಲಾಜಿ ಬಾಜಿರಾವ್ನ 2ನೇ ಪುತ್ರನಾದ. ಇವನು ತಂದೆಯ ಮರಣದ ನಂತರ ಪೇಶ್ವೆ ಆಗ್ತಾನೆ. ಯಾರು? 1ನೇ ಮಾಧವರಾವ್. ಅಪ್ರಾಪ್ತ ವಯಸ್ಕನಾಗಿದ್ದರಿಂದ ತನ್ನ ಚಿಕ್ಕಪ್ಪನನ್ನ ರಾಜಪ್ರತಿನಿಧಿಯಾಗಿ ನೇಮಕ ಮಾಡ್ಕೊಳ್ತಾನೆ ಮಕ್ಕಳೇ. ಓಕೆ, 1ನೇ ಮಾಧವರಾವನು ಅಪ್ರಾಪ್ತ ವಯಸ್ಕನಾಗಿದ್ದರಿಂದ ತನ್ನ ಚಿಕ್ಕಪ್ಪನನ್ನು ರಾಜಪ್ರತಿನಿಧಿಯಾಗಿ ನೇಮಕ ಮಾಡ್ಕೊಳ್ತಾನೆ. ಓಕೆ, ಈತ ಪಾಣಿಪತ್ ಸೋಲಿನ 3ನೇ ಪಾಣಿಪತ್ ಅಪಜಯದ ನಂತರ ಆಶ್ಚರ್ಯಕರ ರೀತಿಯಲ್ಲಿ ಚೇತರಿಸಿಕೊಂಡು ದಕ್ಷಿಣ ಮತ್ತು ಉತ್ತರ ಭಾರತದಲ್ಲಿ ಪ್ರಭಾವಶಾಲಿ ಶಕ್ತಿಯನ್ನ ಸ್ಥಾಪನೆ ಮಾಡ್ತಾನೆ. ಮೈಸೂರಿನ ಹೈದರಾಲಿಯನ್ನು ಸಹ 1ನೇ ಮಾಧವರಾವ್ನು ಸೋಲಿಸ್ತಾನೆ. ಓಕೆ, ಸೊ 2ನೇ ಸಲ ಮೈಸೂರಿನ ಮೇಲೆ ಯುದ್ಧ ಮಾಡಿ ಶ್ರೀರಂಗಪಟ್ಟಣದ ಮೇಲೆ ವಿಜಯವನ್ನ ಸಾಧಿಸಿ ಶಿವಾಜಿ ವಶಪಡಿಸಿಕೊಂಡಿದ್ದ ಪ್ರದೇಶಗಳನ್ನ ಹೈದರಾಲಿಯಿಂದ ಪಡೆದುಕೊಂಡಿದ್ದಲ್ಲದೆ ಅಪಾರ ಯುದ್ಧ ಪರಿಹಾರ ಹಣವನ್ನು ಕೂಡ ಪಡೆದುಕೊಳ್ತಾನೆ. ಉತ್ತರ ಭಾರತದಲ್ಲಿ ರಜಪೂತ, ಜಾಟ ಮತ್ತು ರೋಹಿಲರನ್ನು ಕೂಡ ಈತ ಸೋಲಿಸಿದನು. ರಾಜ ಭ್ರಷ್ಟನಾಗಿ ಅಲೆಯುತ್ತಿದ್ದಂತಹ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನನ್ನು ದೆಹಲಿ ಸಿಂಹಾಸನದ ಮೇಲೆ ಕುಳ್ಳಿರಿಸಲು ನೆರವನ್ನ ನೀಡುತ್ತಾನೆ. ಹೀಗೆ ಅಲ್ಪಾವಧಿಯಲ್ಲಿ ಮರಾಠರ ಒಂದು ಕೀರ್ತಿಯನ್ನ ಪುನಃ ಸ್ಥಾಪಿಸಲು ಈತನು ಸ್ಥಾಪಿಸಿದನು. ಯಾರು? 1ನೇ ಮಾಧವರಾವ್. 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಮರಾಠರನ್ನು ನಿರ್ಣಾಯಕವಾಗಿ ಸೋಲಿಸಿದ ನಂತರ ಇಲ್ಲಿ ಮರಾಠರ ಆಡಳಿತ ಕೊನೆಗೊಳ್ಳುತ್ತೆ. ಅಲ್ಲಿಯವರೆಗೆ 1ನೇ ಮಾಧವರಾವ್ ಮರಾಠರ ಒಂದು ಕೀರ್ತಿಯನ್ನ ಪುನಃ ಸ್ಥಾಪನೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.